ರಾಂಗ್ ರೂಟ್ ನಲ್ಲಿ ಬಂದಿದ್ದಲ್ಲದೆ ಚಾಲಕ ರಾಂಗ್ ಆಗಿದ್ದಾನೆ. ಪೊಲೀಸರ ಎದುರೇ ರೌಡಿ ವರ್ತನೆಯನ್ನ ತೋರಿದ್ದಾರೆ ಭೂಪ. ತನ್ನದೇ ತಪ್ಪಿದ್ರು ಕೂಡ ಬೈಕ್ ಸವಾರನ ಮೇಲೆ ಹಲ್ಲೆ ಮಾಡಿದ್ದಾನೆ. ತಪ್ಪನ್ನ ಪ್ರಶ್ನೆ ಮಾಡಿದ್ದಕ್ಕೆ ಸಿಡಿಮಿಡಿಗೊಂಡಿದ್ದಾನೆ ಆಸಾಮಿ. ಪೊಲೀಸರ ಎದುರೇ ರೌಡಿ ವರ್ತನೆಯನ್ನ ಭೂಪ ತೋರಿದ್ದಾನೆ. ತನ್ನದೇ ತಪ್ಪಿದೆ, ಇಷ್ಟಾದ್ರೂ ಬೈಕ್ ಸವಾರನ ಮೇಲೆ ಹಲ್ಲೆಯನ್ನ ಮಾಡಿದ್ದಾನೆ. ಹಿಗ್ಗಾಬಗ್ಗ ಥಳಿಸಿದ್ದಾನೆ. ತಪ್ಪನ್ನ ಪ್ರಶ್ನೆ ಮಾಡಿದ್ದಕ್ಕೆ ಇದ್ದದನ್ನ ಇದ ಹಾಗೆ ಹೇಳಿದ್ರೆ ಎದ್ದು ಬಂದು ಎದೆಗೊದ್ರು ಅಂತಾರಲ್ಲ, ಹಾಗಾಗಿದೆ ಈ ಚಾಲಕನ ಒಂದು ಪರಿಸ್ಥಿತಿ. ಕೈ ಮಿಲಾಯಿಸುವವರೆಗೂ ತಲುಪಿದೆ ಜಗಳ. ಪಕ್ಕದಲ್ಲೇ ಪೊಲೀಸರಿದ್ರು ಕೂಡ ಪೊಲೀಸ್ ಇದಾರೆ ಅನ್ನುವಂಥ ಸ್ವಲ್ಪ ಅಂಜಿಕೆಯೂ ಕೂಡ ಇಲ್ಲದಂತೆ ವರ್ತಿಸಿದ್ದಾನೆ. ಕಾರು ಚಾಲಕನ ವರ್ತನೆ ನೋಡಿ ಪಂಚ್ ಕೊಡಲಾಗಿದೆ. ಪೊಲೀಸರಿದ್ರೆ ಜಿಕೆವಿಕೆ ಆವರಣದಲ್ಲಿ ನಡೆದಿರುವಂತಹ ಹೈಡ್ರಾಮಾ ಇತ್ತು. ಬೆಂಗಳೂರಿನ ಜಿಕೆವಿಕೆ ಆವರಣದಲ್ಲಿ ನಡೆದಿರುವಂತಹ ಹೈಡ್ರಾಮಾ. ವಿದ್ಯಾಪುರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ದೃಶ್ಯದಲ್ಲಿ ಕೂಡ ನಾವು ಗಮನಿಸ್ತಾ ಹೋಗಬಹುದು. ಬೈಕ್ ಸವಾರನ ತಪ್ಪಿಲ್ಲದೆ ಇದ್ರು ಬೈಕ್ ಸವಾರನ ಮೇಲೆ ಮನಬಂದಂತೆ ಥಳಿಸಿದ್ದಾನೆ. ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಪೊಲೀಸರ ಎದುರೇ ರೌಡಿ ವರ್ತನೆಯನ್ನ ಭೂಪ ತೋರಿದ್ದಾನೆ. ತಪ್ಪನ್ನ ಪ್ರಶ್ನೆ ಮಾಡಿದ್ದಕ್ಕೆ ಮಾತಿಗೆ ಮಾತು ಬೆಳೆದು ಜಗಳ ವಿಕೋಪಕ್ಕೆ ಹೋಗುತ್ತೆ. ಈ ವೇಳೆ ಆ ಚಾಲಕ ಬೈಕ್ ಸವಾರನ ಮೇಲೆ ಹಲ್ಲೆ ಮಾಡಿದ್ದಾನೆ. ಕಾರು ಚಾಲಕನ ವರ್ತನೆ ನೋಡಿ ಕ್ಷಣಕಾಲ ಪೊಲೀಸರು ಕೂಡ ಅಲ್ಲಿ ಕ್ಷಣಕಾಲ ನಿಂತು ನೋಡುವಂತಹ ಪರಿಸ್ಥಿತಿ ಉದ್ಭವ ಆಗ್ಬಿಡುತ್ತಲ್ಲ. ಇದು ಪೊಲೀಸರ ಎದುರೇ ರೌಡಿ ವರ್ತನೆಯನ್ನ ಅಲ್ಲಿ ಕಾರು ಚಾಲಕ ತೋರಿರುವಂತದ್ದನ್ನ ನಾವು ಕಾಣಬಹುದು. ಅದು ಬೈಕ್ ಸವಾರನ ಮೇಲೆ ತೋರಿರುವಂತಹ ದರ್ಪ. ಇದು ಬೈಕ್ ಸವಾರನ ಮೇಲೆ ಹಲ್ಲೆಯನ್ನ ಮಾಡಲಿಕ್ಕೆ ಮುಂದಾಗಿದ್ದಾನೆ ಕಾರು ಚಾಲಕ. ಅಂದ್ರೆ ರಾಂಗ್ ರೂಟ್ ಅಲ್ಲಿ ಬಂದು ಅದನ್ನ ಬೈಕ್ ಸವಾರ ಪ್ರಶ್ನೆ ಮಾಡದ ಅನ್ನುವಂತಹ ಕಾರಣಕ್ಕೆ ಮಾತು ಬೆಳೆದು ನಂತರದಲ್ಲಿ ಜಗಳ ಆಗುತ್ತೆ. ವಿಕೋಪಕ್ಕೆ ಹೋದಾಗ ಕೈ ಬಿಲಾಯಿಸುವಂತಹ ಹಂತಕ್ಕೂ ಹೋಗುತ್ತೆ. ಇದು ಬೆಂಗಳೂರಿನ ವಿದ್ಯಾರಣ್ಯಪುರ ಬಳಿ ನಡೆದಿರುವಂತಹ ಘಟನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.